ಸ್ನೇಹಿತರೆ, ಶುರುವಾಗಿದೆ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್. ಏನಿರುತ್ತೆ ಇದರಲ್ಲಿ? ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸೋ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ. ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ. ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು. ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಹೇಳ್ಬೋದು. ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ. ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ. ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ. ನೀವು ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ, ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು? ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ ನಲ್ಲಿ ಜಾಯಿನ್ ಬಟನ್ ಒತ್ತಬೇಕು. ತಿಂಗಳಿಗೆ ಬರೀ 159 ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು, ಗೋಲ್ಡ್ ಮೆಂಬರ್ ಆಗ್ಬೋದು. ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ .com ಲೀಡರ್ ಸರಣಿಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಪ್ರತಿ ಸಲ ಲೀಡರ್ ಸರಣಿಯಲ್ಲಿ ನಾವು ಅನೇಕ ದೊಡ್ಡ ದೊಡ್ಡ ಸಾಧಕರ ಬಗ್ಗೆ, ಸ್ಫೂರ್ತಿದಾಯಕ ಪಾತ್ರಗಳ ಬಗ್ಗೆ ನಿಮಗೆ ತಿಳಿಸ್ತಾ ಬಂದಿದ್ದೀವಿ. ಅದರಲ್ಲಿ ವಿಜ್ಞಾನಿಗಳಿದ್ದಾರೆ, ಸೈನಿಕರಿದ್ದಾರೆ, ಆರ್ಥಿಕ ತಜ್ಞರಿದ್ದಾರೆ, ಸ್ವಾತಂತ್ರ್ಯ ಹೋರಾಟಗಾರಿದ್ದಾರೆ, ದೇಶಕ್ಕೆ ಹೋರಾಡಿ ದೇಶವನ್ನು ಕಟ್ಟಿದ, ದುಡಿದ, ಮಡಿದ ಸಾಧಕರಿದ್ದಾರೆ. ಆದರೆ ಈ ವರದಿಯಲ್ಲಿ ಪರಿಚಯ ಮಾಡ್ತಿರೋ ಆ ಲೀಡರ್ ಎಲ್ಲರಿಗಿಂತ ಭಿನ್ನ. ಇವರು ರಾಜರೂ ಅಲ್ಲ, ವಿಜ್ಞಾನಿಯಲ್ಲ, ಇವರೆಲ್ಲರ ಅಂಶವನ್ನು ಮೈಗೂಡಿಸಿಕೊಂಡು ಬೆಳೆದ ದಾರ್ಶನಿಕ ಅಂತ ಹೇಳ್ಬೋದು. ಅಸಾಮಾನ್ಯ ವ್ಯಕ್ತಿ. ಯುದ್ಧ, ಸೇಡು, ರಕ್ತ, ನಾವು ಬೇರೆ ನೀವು ಬೇರೆ ಅನ್ನೋ ಮನಸ್ಥಿತಿಯ ಕ್ರೂರ ಜಗತ್ತಿಗೆ ಮನುಷ್ಯತ್ವದ ಪಾಠ ಹೇಳಿಕೊಟ್ಟ ಮಹಾನ್ ಮಾನವತಾವಾದಿ, ದಾರ್ಶನಿಕ, ಮೌಢ್ಯಗಳ ವಿರುದ್ಧ ಕ್ರಾಂತಿಗೆ ಕರೆಕೊಟ್ಟ ಸಮಾಜ ಸುಧಾರಕ, ಚಿಕ್ಕ ಲೇಖನಿಯಲ್ಲೇ ಆಳುವ ಸರ್ಕಾರಗಳ ವಿರುದ್ಧ ಬರೆದ ಹುಟ್ಟು ಹೋರಾಟಗಾರ. ನಾವಿವತ್ತು ಹೇಳೋಕೆ ಹೊರಟಿರೋದು ವಿಶ್ವ ಮಾನವ, ಬಹುಮುಖ ಪ್ರತಿಭೆ, ಕರ್ನಾಟಕ ರತ್ನ, ಯುಗದ ಕವಿ ಕುವೆಂಪು ಅಥವಾ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವ್ರ ಬಗ್ಗೆ. ಲೇಖನಿಯಲ್ಲೇ ಕ್ರಾಂತಿಗೆ ಕರೆ ಕೊಟ್ಟ ಕುವೆಂಪು ಆಗಮನದಿಂದ ಕನ್ನಡ ಸಾಹಿತ್ಯದ ದಿಕ್ಕೇ ಬದಲು. ಸ್ನೇಹಿತರೆ, ಸಾಮಾಜಿಕ ಸುಧಾರಣೆ ಅಂದಾಗ ಬುದ್ಧ ಅವ್ರ ಬಗ್ಗೆ, ಬಸವಣ್ಣ ಅವ್ರ ಬಗ್ಗೆ, ಅಂಬೇಡ್ಕರ್ ಅವ್ರ ಬಗ್ಗೆ ಎಲ್ಲ ನಾವು ಕೇಳಿಸ್ಕೋತೀವಿ. ದಯಾನಂದ ಸರಸ್ವತಿ, ಜ್ಯೋತಿಬಾ ಫುಲೆ, ಇವರೆಲ್ಲರ ಹೆಸರುಗಳು ಕೂಡ ಬರುತ್ತೆ. ಸೇಮ್ ಟೈಮ್ ಸ್ನೇಹಿತರೆ, ನಾವು ಕರ್ನಾಟಕದವರಾಗಿ ಈ ಸಾಲಿನಲ್ಲಿ ಪ್ರತಿ ಬಾರಿ ಕುವೆಂಪು ಅವರ ಹೆಸರನ್ನು ಕೂಡ ನೆನಪು ಮಾಡಿಕೊಳ್ಳಲೇಬೇಕು, ನೆನಪು ಮಾಡಿಕೊಳ್ಳಲಾಗುತ್ತೆ. ಗೊತ್ತಿದ್ದವರಿಗೆ ಗೊತ್ತಿದೆ ಕುವೆಂಪು ಎಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಸಮಾಜವನ್ನು ಸುಧಾರಿಸೋಕೆ ಅಂತ. ಅತಿ ದೊಡ್ಡ ದಾರ್ಶನಿಕ, ಸಮಾಜ ಸುಧಾರಕ ಅವ್ರು ಯಾಕೆ ಅಂತ ಕೆಲವರಿಗೆ ಗೊತ್ತು, ಬಟ್ ಎಲ್ಲರೂ ಇದನ್ನು ಅರ್ಥ ಮಾಡ್ಕೊಂಡಿಲ್ಲ. ಅರ್ಥ ಮಾಡಿಸೋ ಪ್ರಯತ್ನವನ್ನು ಈ ವರದಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಸಾಹಿತ್ಯದಲ್ಲಿ ಅವರು ತಗೊಂಡ ನಿಲುವುಗಳು ಹಾಗೂ ಸಾಹಿತ್ಯವನ್ನು ಒಂದು ಅಸ್ತ್ರವನ್ನಾಗಿ ಸಮಾಜ ಸುಧಾರಣೆಗೆ ಬಳಸಿಕೊಳ್ಳಬಹುದು ಅನ್ನೋದನ್ನು ಅವ್ರು ಯಾವ ರೀತಿ ತೋರಿಸ್ಕೊಟ್ರಲ್ಲ, ಅದು ಇವತ್ತಿಗೂ ಕೂಡ ಒಂದು ದೊಡ್ಡ ಕ್ರಾಂತಿನೇ. ಇವತ್ತಿಗೂ ಅದು ಮನರಂಜನೆಗಾಗಿ, ಮಾಹಿತಿಗಾಗಿ ಇದ್ದ ಸಾಹಿತ್ಯವನ್ನು ಸಮಾಜದ ಡೊಂಕನ್ನು ತಿದ್ದೋಕೆ ಪರಿಣಾಮಕಾರಿಯಾಗಿ ಹೇಗೆ ಬಳಸ್ಕೊಳ್ಳಬಹುದು ಅನ್ನೋದನ್ನು ಕುವೆಂಪು ಅತ್ಯಂತ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ರು. ಕುವೆಂಪು ಅವರ ಆಗಮನದಿಂದ ಕನ್ನಡ ಸಾಹಿತ್ಯದ ದಿಕ್ಕು ಚೇಂಜ್ ಆಯಿತು. ಹೀಗಾಗಿನೇ ದ.ರಾ ಬೇಂದ್ರೆಯವರು ಕುವೆಂಪು ಯುಗದ ಕವಿ, ಜಗದ ಕವಿ ಅಂತ ಕರೆದಿದ್ರು. ಒಬ್ಬ ಕವಿ ಇನ್ನೊಬ್ಬ ಕವಿಯನ್ನು ಇಷ್ಟೊಂದು ಖುಷಿಯಿಂದ ಹೊಗಳ್ತಾರೆ ಅಂದರೆ ಸಣ್ಣ ವಿಚಾರನ. ಅವರು ಆ ರೀತಿ ಹೇಳೋಕ್ಕೆ ಮುಖ್ಯವಾಗಿ ಹಲವಾರು ಕಾರಣಗಳಿದ್ವು. ಮೊದಲನೇದು, ಅವರು ಸೃಷ್ಟಿಸಿರೋ ಶ್ರೇಷ್ಠ ಸಾಹಿತ್ಯ ಕುವೆಂಪು ಅವ್ರದ್ದು. ಎರಡನೇದು, ಅವರ ಸಮಾಜಮುಖಿ ಚಿಂತನೆಗಳು ಹಾಗೂ ಅದನ್ನು ಅವರು ಜಾರಿಗೆ ತಂದ ರೀತಿ. ಇವತ್ತು ಪ್ರಗತಿಪರತೆ ಅಂದರೆ ಯಾವುದಾದ್ರೂ ಒಂದು ಧರ್ಮವನ್ನು ಟೀಕೆ ಮಾಡೋದು ಅಥವಾ ಸಂಪೂರ್ಣ ಕ್ರಾಂತಿ ಇರೋದು ಯಾವುದು ಸರಿಯಿಲ್ಲ, ಎಲ್ಲ ಸುಟ್ಟು ಬಿಡೋಣ, ಹೊಸದಾಗಿ ಏನಾರು ಮಾಡೋಣ ಅನ್ನೋ ರೀತಿಲಿ ಟ್ರೆಂಡ್ ಇದೆ. ಆದರೆ ಕುವೆಂಪು ಸ್ಪೆಷಲ್ ಅನಿಸೋದೇ ಇಲ್ಲಿ. ಸಂಸ್ಕೃತಿ ಸಂಸ್ಕಾರವನ್ನು ಅತ್ಯಂತ ಗೌರವದಿಂದ ಕಾಣ್ತಾ ಇದ್ದ ಕುವೆಂಪು ಆ ಸಂಸ್ಕೃತಿ ಸಂಸ್ಕಾರವನ್ನು ಮೌಢ್ಯದಿಂದ ಬೇರ್ಪಡಿಸೋದು ಹೇಗೆ, ಮೌಢ್ಯವನ್ನು ತೊಲಗಿಸೋದು ಹೇಗೆ ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ರು. ಜಾತಿ ಪದ್ಧತಿಯನ್ನು ಅತ್ಯಂತ ಕಠಿಣವಾಗಿ ಟೀಕಿಸ್ತಾ ಇದ್ರು. ಯಾವ ಸಂಪ್ರದಾಯ ಜಗತ್ತಿಗೆ ಮಾರಕವೋ ಅದನ್ನು ಪರಿಶೀಲನೆಗೆ ಒಳಪಡಿಸಿ ಸ್ವೀಕಾರ ಮಾಡಬೇಕು ಅನ್ನೋದು ಕುವೆಂಪು ಅವರ ನೀತಿಯಾಗಿತ್ತು. ಕಣ್ಣು ಮುಚ್ಕೊಂಡು ಒಪ್ಪಬಾರದು ಅಂತ.
ಎಲ್ಲವನ್ನ ಧಿಕ್ಕರಿಸಿ ತೆಗೆದು ಬಿಸಾಡಿ ನನ್ನ ಸಿದ್ಧಾಂತ ಮಾತ್ರ ಇರಬೇಕು ಅನ್ನೋದು ಯಾವತ್ತೂ ಕುವೆಂಪುರ ಆ ರೀತಿ ಹೇಳಲೇ ಇಲ್ಲ. ಹೀಗಾಗಿನೇ ಅವರು ರಾಮಾಯಣ ದರ್ಶನಂ ಬರೆದ್ರು. ರಾಮಾಯಣಕ್ಕೆ ಒಬ್ಬ ಕನ್ನಡಿಗ ಹೊಸ ರೂಪ ಕೊಟ್ಟು ಅದನ್ನು ವಿಶೇಷವಾಗಿ ಪ್ರಕಟಿಸಿದ್ರು. ಜಾತಿ ಪದ್ಧತಿ ವಿರುದ್ಧ ಹೋರಾಡಿದ್ರು. ಶೂದ್ರ ತಪಸ್ವಿ ಕೃತಿ ಕೂಡ ಅದೇ ರೀತಿ ಇದೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲ ಸಮಾಜದಲ್ಲಿರೋ ಮೇಲು ಕೀಳು ಅನ್ನೋ ತಾರತಮ್ಯವನ್ನು ತಮ್ಮದೇ ಆದ ದಾಟಿಯಲ್ಲಿ ವಿಮರ್ಶಿಸಿ ಜಗತ್ತಿನ ಮುಂದೆ ಇಡೋ ಕೆಲಸವನ್ನು ಮಾಡಿದ್ರು. ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಎದೆಯ ದನಿಗೂ ಮಿಗಿಲಾದ ಶಾಸ್ತ್ರ ಇದೆಯಾ ಅಂತ ಕುವೆಂಪು ಕೇಳಿದ್ರು. ಅಂದರೆ ದಯೆ, ಕರುಣೆ ಎಲ್ಲವನ್ನು ತುಂಬಿರೋ ಮನುಷ್ಯನ ಹೃದಯವೇ ಅಥವಾ ಮನಸ್ಸಿನ ಕೂಗೆ ದೊಡ್ಡ ಶಾಸ್ತ್ರ. ಹಸಿವಿರೋರಿಗೆ ಅನ್ನ ಕೊಡೋಕೆ, ನೀರು ಕೊಡೋಕೆ ಶಾಸ್ತ್ರ ಕೇಳಬೇಕಾ? ಮನುಷ್ಯ ಧರ್ಮನೇ ಸಾಕು ಅಂತ ಹೇಳಿದರು ಕುವೆಂಪು. ಹೀಗೆ ಸಮಕಾಲೀನ ಸಾಹಿತಿಗಳು ತಮ್ಮ ಸಾಹಿತ್ಯವನ್ನು ಒಂದು ಕಡೆ ನಿರ್ದಿಷ್ಟ ದಿಕ್ಕಿನಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಕುವೆಂಪು ಅವರು ತಮ್ಮ ಸಾಹಿತ್ಯವನ್ನು ಸಮಗ್ರ ದೃಷ್ಟಿಕೋನದಲ್ಲಿ ತಗೊಂಡು ಹೋದರು. ಹೋರಾಟಗಾರ ಕುವೆಂಪು. ಸ್ನೇಹಿತರೆ, ಕುವೆಂಪು ಅವರ ಪ್ರತಿ ಬರಹಗಳು ಕೂಡ ಸಮಾಜದ ಕೆಡುಕುಗಳನ್ನು ಟೀಕಿಸ್ತಾ ಇದ್ವು. ಸರ್ವೋದಯದ ಪರಿಕಲ್ಪನೆ ಹೊಂದಿರೋ ಬರಹಗಳಾಗಿರ್ತಾ ಇದ್ವು ಅವರ ಬರಹಗಳು. ಇವು ಪುಸ್ತಕಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ಇವರು ಬರೀ ಪುಸ್ತಕಕ್ಕೆ ಮಾತ್ರ ಸೀಮಿತ ಆಗಿಬಿಟ್ಟಿದ್ದರೆ ಸಮಾಜ ಸುಧಾರಕನಂತೆ ಕಣ್ಮುಂದೆ ಕಾಣಿಸ್ತಾನೋ ಇರಲಿಲ್ವೇನೋ. ಕುವೆಂಪು ಅವರ ಚಿಂತನೆಗಳು, ಬರಹಗಳು ಕಾಗದದ ಮೇಲೆ ಮಾತ್ರ ಕೂರದೆ ಸಮಾಜದ ಒಳಗೂ ಇಳಿದು ಕ್ರಾಂತಿಯನ್ನು ಮಾಡಿದ್ವು. ಅವರ ರಾಮಾಯಣ ದರ್ಶನಂ ಕೃತಿ ಅಂದಿನ ಕಾಲಕ್ಕೆ ದೊಡ್ಡ ವಿವಾದಾಸ್ಪದ ಕೃತಿಯಾಗಿತ್ತು. ಒಂದು ಟೈಮ್ನಲ್ಲಿ ಕುವೆಂಪು ರಾಮಾಯಣದ ತಿರುಳನ್ನು ಚೇಂಜ್ ಮಾಡ್ತಿದ್ದಾರೆ ಅನ್ನೋ ಟೀಕೆಗಳನ್ನು ಮಾಡಲಾಯಿತು. ಕುವೆಂಪು ತಲೆ ಕೆಡಿಸ್ಕೊಳ್ಳಿಲ್ಲ. ಅಸಮಾನತೆಯ ವಿರುದ್ಧದ ಹೋರಾಟವನ್ನು ಮುಂದುವರಿಸಿಕೊಂಡೇ ಬಂದರು. ಮಲೆಗಳಲ್ಲಿ ಮದುಮಗಳು ಕೃತಿ ಮೂಲಕ ಅಸಮಾನತೆ, ಕಂದಾಚಾರ ಎಲ್ಲವನ್ನ ಒಟ್ಟೊಟ್ಟಿಗೆ ಟೀಕಿಸಿದ್ರು. ಅವರ ಪ್ರತಿ ಬರಹಗಳಲ್ಲಿ ವೈಚಾರಿಕತೆ ಇರ್ತಾ ಇತ್ತು. ಸಮಾಜದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಪಡ್ತಾ ಇದ್ದ ಪ್ರತಿಯೊಂದು ವರ್ಗವೂ ಅವರ ಸಾಹಿತ್ಯದ ವಸ್ತುವಾಗ್ತಾ ಇತ್ತು. ಗೊಬ್ಬರದ ಮೇಲೂ ಕವಿತೆಯನ್ನು ಬರೆದು ಹೂವಿನ ಮೇಲೆ ಮಾತ್ರ ಕವನ ಬರೀಬೇಕಾ, ಗೊಬ್ಬರದ ಮೇಲೆ ಬರಿಬಾರ್ದಾ ಅಂತ ವ್ಯಂಗ್ಯವಾಗಿ ಪ್ರಶ್ನೆ ಮಾಡಿದ್ರು. ಬೆಳ್ಳಕ್ಕಿಗಳು ಹಾರ್ತಾ ಇದ್ರೆ ದೇವರು ರುಜು ಮಾಡಿದನು ಅಂದರು. ಜೊತೆಗೆ ವಿಜಯನಗರವೋ, ಮೊಘಲರ ಆಳ್ವಿಕೆನೋ, ಇಂಗ್ಲಿಷರೋ ಎಲ್ಲರೂ ಜಿಗಣೆಗಳೇ ನನ್ನ ನೆತ್ತರಿಗೆ ಅಂತ ಆಳೋ ಸರ್ಕಾರಗಳನ್ನು ಕುಟುಕ್ತಾ ಇದ್ರು. ಅಲ್ಲದೆ ಕತ್ತಿ ಪರದೇಶಿ ಆದರೆ ಮಾತ್ರ ನೋವು, ನಮ್ಮವರೇದನ್ನು ತಗೊಂಡು ಹದ ಮಾಡಿ ತಿವಿದ್ರೆ ಅದೇನು ಹೂವಾಗುತ್ತಾ ಅಂತ ಎಲ್ಲರನ್ನ ಎಚ್ಚರಿಸೋ ಕೆಲಸ ಮಾಡ್ತಾ ಇದ್ರು ಕುವೆಂಪು. ಸಮಾಜವಾದದ ಪರ ಒಲವನ್ನು ಹೊಂದಿದ ಕುವೆಂಪು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತ ಪ್ರತಿಪಾದನೆ ಮಾಡಿದ್ರು. ಆದರೆ ಅತಿಯಾದ ಸಮಾಜವಾದವನ್ನು ಒಪ್ಕೊಳ್ತಾ ಇರಲಿಲ್ಲ. ರಷ್ಯಾದ ಅತಿಯಾದ ಕಮ್ಯುನಿಸಮನ್ನು, ಅಂದರೆ ಸೋವಿಯತ್ ರಷ್ಯಾದು, ಅದನ್ನು ಟೀಕಿಸ್ತಾ ಇದ್ರು ಕುವೆಂಪು ಓಪನ್ ಆಗಿ. ಯಾವ ಸಿದ್ಧಾಂತಕ್ಕೂ ಕುರುಡಾಗಿ ಒಂದು ರೀತಿ ಈ ಅಂಧ ಭಕ್ತಿ ಇದೆಯಲ್ಲ ಅದನ್ನು ತೋರಿಸ್ತಾ ಇರಲಿಲ್ಲ. ಈ ಸೋವಿಯತ್ ರಷ್ಯಾವನ್ನು ಇಡೀ ದೇಶ ಒಂದು ದೊಡ್ಡ ಕಾರ್ಖಾನೆ, ಪ್ರತಿಯೊಬ್ಬ ಮನುಷ್ಯನೂ ಯಂತ್ರ ಥರ ಹೋಗಿದ್ದಾನಲ್ಲಿ ಅಂತ ಕುವೆಂಪು ಟೀಕಿಸ್ತಾ ಇದ್ರು. ಒಟ್ಟಿನಲ್ಲಿ ಅವರ ಪ್ರತಿ ಬರಹಗಳಲ್ಲಿ ಸರ್ವೋದಯದ ಪರಿಕಲ್ಪನೆ ಇರ್ತಾ ಇತ್ತು. ಚಿಕ್ಕ ಚಿಕ್ಕ ಸಂಗತಿಗಳಲ್ಲೂ ಅಗಾಧತೆಯನ್ನು ಸೃಷ್ಟಿಸಿ ಸಮಾಜದಲ್ಲಿ ಹೊಸತನ ತರೋ ಪ್ರಯತ್ನ ಮಾಡ್ತಾ ಇದ್ರು. ವಿಚಾರ ಕ್ರಾಂತಿಗೆ ಆಹ್ವಾನ ಕೊಡ್ತಾ ಇದ್ರು ಕುವೆಂಪು. ರಾಜಿಯಾಗದ ಸ್ವಾಭಿಮಾನಿ. ಕುವೆಂಪು ಅವ್ರ ಬಗ್ಗೆ ಹೇಳ್ತಾ ಹೋದರೆ ಸಾಕಷ್ಟು ಸಂಚಿಕೆಗಳನ್ನು ಮಾಡಬೇಕಾಗತ್ತೆ. ಯಾಕಂದರೆ ತಾವು ರೂಪಿಸಿಕೊಂಡಿದ್ದ ಮೌಲ್ಯಗಳಿಂದ ಅವರು ಯಾವುದೇ ಕಾರಣಕ್ಕೂ ಹಿಂದೆ ಸರಿತಾ ಇರಲಿಲ್ಲ. ಅಕ್ಷರಗಳಲ್ಲೇ ಆಡಳಿತ ವರ್ಗಕ್ಕೆ ಬಿಸಿ ಮುಟ್ಟಿಸಿದ್ದ ಕುವೆಂಪು ರಾಜಕೀಯವಾಗೂ ಕೂಡ ಅನೇಕರಿಂದ ಬೆದರಿಕೆಗಳನ್ನು ಫೇಸ್ ಮಾಡಿದರು. ಏಕೀಕರಣ ಟೈಮ್ನಲ್ಲಿ ಕುವೆಂಪು ಕರ್ನಾಟಕ ಏಕೀಕರಣಕ್ಕೆ ಬೆಂಬಲ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ KC ರೆಡ್ಡಿ ಅವರ ಸರ್ಕಾರದಿಂದ ಆ ಸಚಿವರೊಬ್ಬರಿಂದ ಬೆದರಿಕೆ ಬಂದಿತ್ತು. ಹಳೆ ಮೈಸೂರಿನ ಜೊತೆಗೆ ಕರ್ನಾಟಕದ ಇತರ ಭಾಗವನ್ನು ಮರ್ಜ್ ಮಾಡಿಬಿಟ್ರೆ ಆಮೇಲೆ ಈ ಭಾಗದ ಅಭಿವೃದ್ಧಿ ಕುಂಠಿತ ಆಗುತ್ತೆ ಅನ್ನೋದು ಆ ಕಾಲದಲ್ಲಿ ಕೇಳಿಬಂದ ಮಾತು. ಆದರೆ ಕುವೆಂಪು ಮಾತ್ರ ಏಕೀಕರಣ ಆಗಲೇಬೇಕು ಅಂತ ಪಟ್ಟು ಹಿಡಿದಿದ್ರು. ಮಂತ್ರಿಯೊಬ್ಬರಿಗೆ ಕವನದ ಮೂಲಕವೇ ಉತ್ತರ ಕೊಟ್ಟಿದ್ರು. ಅದರಲ್ಲಿ ಏನು ಬರೆದಿದ್ರು ಅಂದರೆ, ನಿಮ್ಮ ಬೂಟಾಟಿಕೆ ನಾಟಕ ಆ ಕಡೆಗಿರಲಿ, ನಮಗೆ ಅಖಂಡ ಕರ್ನಾಟಕ ಬೇಕು, ಇಲ್ಲಿಗೆ ನೃಪತುಂಗ ಚಕ್ರವರ್ತಿಯಾದರೆ ಪಂಪ ಮುಖ್ಯಮಂತ್ರಿ ಅಂತ ಅಖಂಡ ಕರ್ನಾಟಕ ಆಗಲೇಬೇಕು ಅಂತ ಕವನ ಬರೆದು ಕಳಿಸಿದ್ರು ಕುವೆಂಪು. ಅಷ್ಟೇ ಅಲ್ಲ, ತಮ್ಮ ವೃತ್ತಿ ಜೀವನದಲ್ಲಿ ನಿರ್ವಹಿಸಿದ ಅನೇಕ ಹುದ್ದೆಗಳಲ್ಲಿ ತಮ್ಮ ಕರ್ತವ್ಯವನ್ನು ದುರುಪಯೋಗ ಮಾಡೋಕ್ಕೆ ಬಂದ ಎಲ್ಲ ಹೊರಗಿನ ಶಕ್ತಿಗಳನ್ನು ಅವರು ಹೊರಗೆ ಇಟ್ಟಿದ್ರು, ಒಳಗೆ ಬಿಟ್ಕೊಂಡಿರಲಿಲ್ಲ. ರಾಷ್ಟ್ರೀಯ ಕನ್ನಡಿಗ ಕುವೆಂಪು ಹೇಗೆ ಅಪ್ಪಟ ಕನ್ನಡಿಗರೋ ಹಾಗೆ ರಾಷ್ಟ್ರೀಯವಾದಿ ಕೂಡ. ಮಾತೃಭಾಷೆಗೆ ಮರ್ಯಾದೆ ಕೊಡದೇ ಇದ್ರೆ ಅದು ತಮ್ಮ ತಾಯಿಯನ್ನೇ ಹತ್ಯೆ ಮಾಡಿದಷ್ಟು ಪಾಪ ಅಂತ ಹೇಳ್ತಾ ಇದ್ರು ಕುವೆಂಪು. ಜೊತೆಗೆ ಸ್ವಾತಂತ್ರ್ಯ ಹೋರಾಟದ ಟೈಮ್ನಲ್ಲಿ ಸಾಕಷ್ಟು ಬರಹಗಳ ಮೂಲಕ
ರಾಷ್ಟ್ರೀಯತೆಯನ್ನು ಬಡಿದೆಬ್ಬಿಸೋ ಪ್ರಯತ್ನವನ್ನು ಕೂಡ ಮಾಡ್ತಾಯಿದ್ರು. ಮೈಗೆ ರಕ್ತ ಅಂಟ್ಕೊಂಡ್ರೆ ಅಂಟಿಕೊಳ್ಳಲಿ, ಬೇಕಾದರೆ ತಲೆನೇ ಹಾರು ಹೋಗಲಿ, ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿ ಅಂತ ಕರೆ ಕೊಟ್ಟರು. ಧರ್ಮ ಅಂತ ಓಡಾಡಬೇಡಿ, ಗುಡಿ ಚರ್ಚು ಮಸೀದಿಗಳನ್ನು ಬಿಟ್ಟು ಹೊರಗೆ ಬಂದು ಬಡತನವನ್ನು ಕೀಳೋಣ ಬನ್ನಿ ಅಂತ ಹೇಳಿದ್ರು. ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳಾಗಿ ಅಂತ ಹೇಳಿದ್ರು. ಮೈಂಡನ್ನು ಫ್ರೀ ಅಪ್ ಮಾಡಿ, ಓಪನ್ ಅಪ್ ಮಾಡಿ, ಕಬ್ಬಿಣದ ಹೆಲ್ಮೆಟ್ ಹಾಕ್ಕೊಂಡು ತಲೆಯನ್ನು ಬಂಧಿಸಿ ಒಂದು ಪರ್ಟಿಕ್ಯುಲರ್ ಬಾವಿಯೊಳಗಿನ ಕಪ್ಪೆಗಳಾಗಬೇಡಿ, ನಿರಂಕುಶ ಮತಿಗಳಾಗಿ ಅಂತ ಹೇಳಿದ್ರು. ಆವಾಗ ನಿಮ್ಮ ಆತ್ಮ ಶ್ರೀ ಆಗುತ್ತೆ ಅಂತ ಹೇಳಿದ್ರು. ಇಂಥ ಅದ್ಭುತವಾದ ಶಬ್ದ ಇದು, ಎರಡೇ ಪದ, ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳಾಗಿ ಅಂತ ಹೇಳಿದ್ರು. ಡಿಕ್ಟೇಟರ್ ಆಗಿ ಅಂತಲ್ಲ ನಿರಂಕುಶ ಮತಿ ಅಂದರೆ. ಮತಿಗೆ ಯಾವುದೇ ಥಿಯರಿ, ಸಿದ್ಧಾಂತದ ಅಂಕುಶ ಬೇಡ ಅಂತ ಅವ್ರು ಹೇಳಿದೆ. ಆ್ಯಕ್ಚುಲಿ ಹೇಳ್ತಾ ಹೋದರೆ ಕುವೆಂಪು ಅವರ ವಿಚಾರ ತಲುಪೋಕೆ ಈ ಒಂದು ಎಪಿಸೋಡ್ ಸಾಕಾಗಲ್ಲ, ಅಷ್ಟು ವಿಸ್ತಾರವಾಗಿದೆ. ಸಮಾಜದ ಎಲ್ಲ ವರ್ಗಗಳು, ಎಲ್ಲ ಸಮಸ್ಯೆಗಳಿಗೂ ಮಿಡಿತ ಬದಲಾವಣೆ ತರೋಕೆ ಶ್ರಮ ಹಾಕಿದ ವ್ಯಕ್ತಿಯವರು. ಅದರಲ್ಲೂ ಅವರ ವಿಚಾರಧಾರೆಗಳಲ್ಲಿ ಅತ್ಯಂತ ಪ್ರಮುಖವಾಗಿರೋದು ವಿಶ್ವ ಮಾನವ ಸಂದೇಶ. ಅದು ಇವತ್ತಿಗೂ ಯಾವತ್ತಿಗೂ ಎಂದೆಂದಿಗೂ ಅತ್ಯಂತ ಪ್ರಸ್ತುತ. ಜಾತಿ, ಧರ್ಮ, ಭೂಮಿ ಎಲ್ಲಕ್ಕೂ ಕಿತ್ತಾಡೋಕ್ಕಿಂತ ಗಡಿಗಳನ್ನು ದಾಟಿ ನಾವು ಭೂಮಿಯ ಮಾನವರಾಗಬೇಕು. ಎಷ್ಟು ಸಂಕುಚಿತ ಮನೋಭಾವನೆ ಇದೆ ನಮ್ಮಲ್ಲಿ. ಇವತ್ತಿಗೂ ಕೂಡ ನಮ್ಮ ಹೆಸರಿನ ಪಕ್ಕ ನಮಗೆ ಇನ್ನೊಂದೇನಾರೊಂದು ಬೇಕು. ನಮ್ಮ ಹಳ್ಳಿ ಹೆಸರು, ನಮ್ಮ ಊರಿನ ಹೆಸರು, ಜಾತಿ ಹೆಸರು ಏನಾರೊಂದು ಬೇಕು. ಯಾಕಂದ್ರೆ ಬರೀ ನಮ್ಮ ಹೆಸರಿಗೆ ವ್ಯಾಲ್ಯೂ ಇಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ಕುವೆಂಪು ವಿಶ್ವ ಮಾನವರಾಗಿ ಅಂದರು, ಗ್ಲೋಬಲ್ ಸಿಟಿಸನ್ ಆಗಿ ಅಂತ ಹೇಳಿದ್ರು. ಅದರ ಅರ್ಥ ಏನು? ಜಗತ್ತಿನ ಎಲ್ಲ ಮಾನವರು ಇಡೀ ವಿಶ್ವದ ಪ್ರಜೆಗಳಾಗಿ, ಎಲ್ಲರೂ ಒಂದಾಗಿ, ಜಸ್ಟ್ ಮನುಷ್ಯರಾಗಿ ಸಾಕು ಅಂತ ಹೇಳಿದ್ರು ಕುವೆಂಪು. ಮಂತ್ರ ಮಾಂಗಲ್ಯ ಸಮಾಜಕ್ಕೆ ಕುವೆಂಪು ಕೊಟ್ಟ ಅತಿದೊಡ್ಡ ಕೊಡುಗೆ, ಸುಧಾರಣೆಗಳ ಪೈಕಿ ಇದು ಕೂಡ ಒಂದು. ಇವತ್ತಿಗೂ ಕೂಡ ದುಬಾರಿ ಮದುವೆಗಳ ಮೂಲಕ ಸಾಲ ಮಾಡಿ ಜೀವನ ಬರ್ಬಾದ್ ಮಾಡಿಕೊಂಡ ಜನ ಇದ್ದಾರೆ. ಇದನ್ನು ತೊಡೆದು ಹಾಕೋಕೆ ಆಗಿನ ಕಾಲದಲ್ಲೇ ಮಂತ್ರ ಮಾಂಗಲ್ಯ ಕಾನ್ಸೆಪ್ಟನ್ನು ತಂದರು. ಇವತ್ತಿಗೂ ಕ್ರಾಂತಿಕಾರಿ ಇದು, ಇವತ್ತಿಗೂ ಪ್ರಸ್ತುತ ಇದು. ಜಾತಿ, ಕಂದಾಚಾರ, ಮೌಢ್ಯ, ದುಬಾರಿ ವೆಚ್ಚ ಎಲ್ಲವನ್ನ ಮೀರಿದ ಸರಳ ವಿವಾಹ ಪದ್ಧತಿಯನ್ನು ಮಾಡಿಕೊಳ್ಳಿ ಅಂತ ಕುವೆಂಪು ಹೇಳಿದರು. ಸಂಸ್ಥೆ ಕಟ್ಟಿದ ಕುವೆಂಪು ಸಾಹಿತ್ಯದ ಜೊತೆಗೆ ವೃತ್ತಿ ಜೀವನದಲ್ಲಿ ಹಲವಾರು ಹುದ್ದೆಗಳನ್ನು ನಿಭಾಯಿಸಿದ್ರು. ಆಗೆಲ್ಲ ಮಹತ್ವದ ಹೆಜ್ಜೆಗಳನ್ನು ಇಟ್ಟಿದ್ರು. ಮಾನಸ ಗಂಗೋತ್ರಿಯನ್ನು ಕಟ್ಟಿದ್ರು. ವಿಶ್ವವಿದ್ಯಾಲಯವನ್ನು ಅಧ್ಯಯನಾಂಗ, ಸಂಶೋಧನಾಂಗ, ಪ್ರಸಾರಾಂಗ ಅಂತ ವಿಭಾಗ ಮಾಡಿದರು. ಕನ್ನಡಕ್ಕೆ ಒತ್ತು ಕೊಡಿಸೋಕೆ ಬೇಕಾದಷ್ಟು ಕ್ರಮ ತಗೊಂಡ್ರು. ರಾಷ್ಟ್ರದ ಹೋರಾಟ, ರಾಜ್ಯದ ಹೋರಾಟ ಎಲ್ಲದರಲ್ಲೂ ಕುವೆಂಪು ತಮ್ಮದೇ ದಾರಿಯಲ್ಲಿ ಎಫರ್ಟ್ ಹಾಕಿದ್ರು. ಅವರು ಕುಲಪತಿಗಳಾಗಿದ್ದಾಗ ಜಾತಿ ಕಾರಣಕ್ಕೆ ತುಂಬಾ ತೊಂದರೆ ಅನುಭವಿಸಿದ್ರು ಅಂತಲೂ ಕೆಲವರು ಹೇಳ್ತಾರೆ. ಅದೆಲ್ಲವನ್ನ ಮೇರೆ ಕುವೆಂಪು ಕನ್ನಡದ ಶ್ರೇಷ್ಠ ಸಾಹಿತಿಯಾಗಿ, ಮಹಾನ್ ಮಾನವತಾವಾದಿಯಾಗಿ, ಅತ್ಯಂತ ಸರಳ ಜೀವಿಯಾಗಿ ನಮ್ಮ ಮುಂದೆ ಇವತ್ತಿಗೂ ಇದ್ದಾರೆ. ಅವರ ದೇಹ ನಮ್ಮೊಂದಿಗೆ ಇಲ್ಲದೆ ಇರ್ಬೋದು, ಬಟ್ ಕುವೆಂಪು ಯಾವತ್ತಿಗೂ ಇರ್ತಾರೆ. ಅವರನ್ನು ಯಾವತ್ತೂ ಇರುವಂತೆ ಮಾಡುವ, ಅವ್ರು ಹೇಳಿಕೊಟ್ಟು ಹೋಗಿರುವಂಥ ವಿದ್ಯೆ ಬುದ್ಧಿ ಇದೆಯಲ್ಲ, ಇಷ್ಟು ಅಂಕ ನಾವು ಹೇಳಿದ್ವಲ್ಲ, ಅದನ್ನು ಯಾವತ್ತೂ ಇರುವಂತೆ ಮಾಡೋದು ನಮ್ಮ ಜನ್ರೇಷನ್, ನಮ್ಮ ಮುಂದಿನ ಜನ್ರೇಷನ್ನ ಜವಾಬ್ದಾರಿ, ಡ್ಯೂಟಿ. ತಮ್ಮ ಸಾಹಿತ್ಯ ಹಾಗೂ ಸಾಮಾಜಿಕ ಜೀವನದಲ್ಲಿ ಉತ್ತುಂಗಕ್ಕೆ ತಲುಪಿದ ಕುವೆಂಪು ಅವರು ರಾಮಾಯಣ ದರ್ಶನಂ ಮೂಲಕ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಗೊಂಬಂದರು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಗೊಂಬಂದರು. ರಾಷ್ಟ್ರಕವಿ ಅನ್ನೋ ಹೆಸರನ್ನು ಪಡ್ಕೊಂಡ್ರು. ಪಂಪ ಪ್ರಶಸ್ತಿ, ಪದ್ಮ ವಿಭೂಷಣ, ಕರ್ನಾಟಕ ರತ್ನ, ನಾಡೋಜ, ಹೀಗೆ ಅದೆಷ್ಟೋ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾದರು. ಅವರ ಸಿಂಪ್ಲಿಸಿಟಿ, ಸರಳತೆ ಎಷ್ಟಿತ್ತು ಅಂದರೆ ಜ್ಞಾನಪೀಠ ಬಂದರೂ ಕೂಡ ಅವರದಕ್ಕೆ ಹೆಚ್ಚಿನ ಖುಷಿ ವ್ಯಕ್ತಪಡಿಸಲಿಲ್ಲ. ಕೋಗಿಲೆ ಕಂಠಕ್ಕೆ ಬಹುಮಾನ ಅಂತ ಚಿನ್ನದ ಪದಕ ತೊಡಿಸಿ ನೇಣಿ ಯಾಕೆ ಬಿಗಿತೀರಿ ಅಂತ ಒಂದು ಕವಿತೆಯನ್ನೇ ಬರೆದ್ರು. ಅಷ್ಟರ ಮಟ್ಟಿಗೆ ಅವರು ಪುರಸ್ಕಾರಗಳಿಂದ ದೂರ ಉಳಿತಾ ಇದ್ರು. ಕರ್ನಾಟಕ ರತ್ನ ಕೊಡುವಾಗಲೂ ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರ ಕೊಡುಗೆ ದೇಶಕ್ಕೆ, ರಾಜ್ಯಕ್ಕೆ ತುಂಬ ದೊಡ್ಡದು ಅಂತ ಹೇಳಿದರು ಡಾಕ್ಟರ್ ರಾಜ್ಕುಮಾರ್ ಅವರು. ಹಾಗಾಗಿ ಇಬ್ಬರಿಗೂ ಒಟ್ಟಿಗೆ ಕರ್ನಾಟಕ ರತ್ನ ಕೊಡಲಾಯಿತು. ಏನು ಸೀನ್ ಇರ್ಬೋದು ಅದು, ಇಮ್ಯಾಜಿನ್ ಮಾಡಿ. ಅದನ್ನು ಕಣ್ತುಂಬಿಕೊಂಡವ್ರದ್ದು ಎಂಥ ಅದೃಷ್ಟ ಇರ್ಬೋದು. ಹೀಗೆ ಕುವೆಂಪು ಅವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಭಾರತದ ಸಾಮಾಜಿಕ ಸುಧಾರಕರಲ್ಲಿ ಅಗ್ರಪಂಕ್ತಿಯಲ್ಲಿ ಬರೋ ಮನುಷ್ಯ. ಇದೇ ಕಾರಣಕ್ಕೆ ಕರ್ನಾಟಕ ಸರ್ಕಾರ ಕುವೆಂಪು ಅವರ ಜನ್ಮದಿನವನ್ನು ಪ್ರತಿ ವರ್ಷದ ಡಿಸೆಂಬರ್ 29ನೇ ತಾರೀಕು
ವಿಶ್ವ ಮಾನವ ದಿನವನ್ನಾಗಿ ಆಚರಣೆ ಮಾಡುತ್ತೆ. ಕುವೆಂಪು ಅಥವಾ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಭಾರತ ಸಾಹಿತ್ಯ ಲೋಕ ಕಂಡ ಅದ್ಭುತ, ಪ್ರತಿಭಾನ್ವಿತ, ಜೀವಂತಿಕೆಯ ಸಾಹಿತಿ. ಕನ್ನಡ ಸಾಹಿತ್ಯ ಲೋಕದ ಗಡಿಯನ್ನು ವಿಸ್ತರಣೆ ಮಾಡಿದಂಥ ಸಾಹಿತಿ. ಕುವೆಂಪು ಅವರು ಹುಟ್ಟಿದ್ದು ಇವತ್ತಿನ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೊಡಿಗೆ ಅನ್ನೋ ಪುಟ್ಟ ಹಳ್ಳಿಯಲ್ಲಿ 1904 ಡಿಸೆಂಬರ್ 29ರಲ್ಲಿ ಸೀತಮ್ಮ ಹಾಗೂ ವೆಂಕಟಪ್ಪ ಗೌಡ ದಂಪತಿಗೆ ಇವರು ಮಗನಾಗಿ ಹುಟ್ಟಿದ್ರು. ಭತ್ತದ ಗದ್ದೆ, ಅಡಿಕೆ ತೋಟ, ದನ ಕರು, ಆಳುಕಾಳು ಹೀಗೆ ಮಲೆನಾಡಿನ ಒಂದು ಸುಸಜ್ಜಿತ ಹಳ್ಳಿ ಕುಟುಂಬದಲ್ಲಿ, ರೈತ ಕುಟುಂಬದಲ್ಲಿ ಕುವೆಂಪು ಹುಟ್ಟಿದ್ರು. ಮನೆಯಲ್ಲಿ 7-8 ಮಂದಿ ಹೆಂಗಸರು, 3-4 ಜನ ಗಂಡಸರು, ಮಕ್ಕಳು ಎಲ್ಲರೂ ಇದ್ದರು. ಈ ಕೂಡು ಕುಟುಂಬದ ಊಟೋಪಚಾರ ಎಲ್ಲ ಒಟ್ಟಿಗಾಗ್ತಾ ಇತ್ತು. ಪುಟ್ಟ ಬಾಲಕ ಆಗಿದ್ದ ಕುವೆಂಪು ಮನೆಯಲ್ಲಿ ರಾಮಾಯಣ ಮಹಾಭಾರತವನ್ನು ಅತ್ಯಂತ ಶ್ರದ್ಧೆಯಿಂದ ಕೇಳಲಾಗ್ತಾ ಇತ್ತು. ಅವರ ವಿದ್ಯಾಭ್ಯಾಸದ ಬಗ್ಗೆ, ಅವರ ಆತ್ಮಕತೆ, ನೆನಪಿನ ದೋಣಿಯಲ್ಲಿ ಕುವೆಂಪು ಒಂದ್ ಕಡೆ ಈ ರೀತಿ ಬರ್ಕೊಂಡಿದ್ದಾರೆ. ಮಿಂದು ಮಡಿಯಾದ ಮೇಲೆ ಉಡಿದಾರ, ಲಂಗೋಟಿ, ಅಡ್ಡ ಪಂಚೆಗಳ ದೀಕ್ಷೆ ಕೊಟ್ಟು ಮರಳ ಮೇಲೆ ಆ ಬರೆದು ನಡು ಬೆರಳ ಮೇಲೆ ತೋರು ಬೆರಳನ್ನ ಇಡುವುದು ಹೇಗೆ ಅನ್ನೋದನ್ನ ತೋರಿಸಿ ಕಲಿಸಿ ಅಕ್ಷರ ತಿದ್ದಲು ಹೇಳ್ತಾ ಇದ್ರು ಅಂತ ಕುವೆಂಪು ಬರ್ಕೊಂಡಿದ್ದಾರೆ. ಆರಂಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಐಗಳಿಂದ, ಆಮೇಲೆ ಕ್ರೈಸ್ತ ಶಿಕ್ಷಕರಿಂದ ಕುವೆಂಪು ಅವರಿಗೆ ಶಿಕ್ಷಣ ಕೊಡಿಸಲಾಯಿತು. ಮುಂದೆ ಮಾಧ್ಯಮಿಕ ಶಿಕ್ಷಣಕ್ಕಾಗಿ ಕುವೆಂಪು ಕುಪ್ಪಳ್ಳಿಯಿಂದ ತೀರ್ಥಹಳ್ಳಿಗೆ ಹೋದ್ರು. ಈ ನಡುವೆ ಚಿಕ್ಕಪ್ಪ ರಾಮಣ್ಣ ಅಡಿಕೆ ವ್ಯಾಪಾರದಲ್ಲಿ ಜಾಸ್ತಿ ಲಾಭ ಮಾಡ್ತೀನಿ ಅಂತ ಹೇಳಿ ಮದ್ರಾಸ್ಗೆ ಹೋಗಿ ಅಲ್ಲಿ ಮಹಾಯುದ್ಧ ಟೈಮ್ನಲ್ಲಿ ಹಡಗಿಗೆ, ಲೈಟ್ ಹೌಸ್ಗೆಲ್ಲ ಡ್ಯಾಮೇಜ್ ಆಗಿ ತುಂಬಾ ಲಾಸ್ ಎಲ್ಲ ಆಗುತ್ತೆ. ಇವ್ರಿಗೂ ಕೂಡ ಜೀವ ಉಳಿಸ್ಕೊಂಡು ಬರಿಗೈಲಿ ವಾಪಸ್ ಬರಬೇಕಾಗತ್ತೆ. ಇದರಿಂದ ಆ ಕೂಡು ಕುಟುಂಬದಲ್ಲಿ ಒಡಕು ಬರುತ್ತೆ. ಕುವೆಂಪು ತಂದೆ ವೆಂಕಟಪ್ಪ ಕುಪ್ಪಳ್ಳಿ ಬಿಟ್ಟು ಮಕ್ಕಳು ವಾಸ ಇದ್ದ ತೀರ್ಥಹಳ್ಳಿ ಮನೆಗೆ ಬಂದ್ಬಿಡ್ತಾರೆ. ಕುಟುಂಬದಲ್ಲಿ ಉಂಟಾಗಿದ್ದ ಒಡಕಿನಿಂದ ತೀವ್ರ ನೋವು ಅನುಭವಿಸ್ತಾ ಇದ್ದ ಕುವೆಂಪು ಅವರ ತಂದೆ 1916ರಲ್ಲಿ ಪ್ರಾಣ ಕಳ್ಕೊಂಡ್ಬಿಡ್ತಾರೆ. ಆಮೇಲೆ ತಾಯಿ ಸೀತಮ್ಮ ಮಕ್ಕಳಿಗೆ ಅಡುಗೆ ಮಾಡಿಕೊಡೋಕೆ ಅಂತ ತಮ್ಮ 2 ಹೆಣ್ಣು ಮಕ್ಕಳಾದ ದಾನಮ್ಮ ಮತ್ತು ಪುಟ್ಟಮ್ಮ ಜೊತೆಗೆ ತೀರ್ಥಹಳ್ಳಿಗೆ ಬಂದು ಸೇರಿಬಿಡ್ತಾರೆ. ತೀರ್ಥಹಳ್ಳಿಯಲ್ಲಿ ಶಿಕ್ಷಣ ಮುಗಿಸಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅವರು ಮೈಸೂರಿಗೆ ಬರ್ತಾರೆ. ತೀರ್ಥಹಳ್ಳಿಯಲ್ಲಿರುವಾಗಲೇ ಓದೋ ಅಭ್ಯಾಸ ಬೆಳೆಸ್ಕೊಂಡಿದ್ದ ಕುವೆಂಪು ಮೈಸೂರಲ್ಲಿ ವರ್ಡ್ವರ್ತ್, ಶೆಲ್ಲಿ, ಶೇಕ್ಸ್ಪಿಯರ್, ಮಿಲ್ಟನ್, ಟಾಲ್ಸ್ಟಾಯ್, ಸ್ಕಾಟ್ ಮುಂತಾದವರ ಬರಹಗಳನ್ನು ಹೆಚ್ಚಾಗಿ ಓದೋಕೆ ಶುರು ಮಾಡ್ತಾರೆ. ಅದಾದ್ಮೇಲೆ ಮುಂದೆ ರಾಮಕೃಷ್ಣ ಆಶ್ರಮದ ಸಂಪರ್ಕ ಬೆಳೆಯುತ್ತೆ. ಕುವೆಂಪು ಅವರ ಜೀವನದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ ರಾಮಕೃಷ್ಣ ಆಶ್ರಮದ ಸ್ವಾಮಿ ಸಿದ್ದೇಶ್ವರಾನಂದರ ಪರಿಚಯವೂ ಆಗಲೇ ಆಯಿತು. ಆಮೇಲೆ ಮೈಸೂರಿನ ಮಹಾರಾಜ ಕಾಲೇಜಿಗೆ ಸೇರ್ತಾರೆ, MBA ಶಿಕ್ಷಣವನ್ನು ಪಡಿತಾರೆ. ಅದಾದಮೇಲೆ ಕನ್ನಡದಲ್ಲಿ MA ಪದವಿಯನ್ನು ಪಡಿತಾರೆ. ಈ ಜರ್ನಿಯಲ್ಲಿ ವೆಂಕಣ್ಣಯ್ಯ, AR ಕೃಷ್ಣಶಾಸ್ತ್ರಿ ಅಂತ ಅನೇಕ ವಿದ್ವಾಂಸರು ಕುವೆಂಪು ಅವರಿಗೆ ಮಾರ್ಗದರ್ಶನ ಕೊಡ್ತಾರೆ. ಸನ್ಯಾಸಿ ಆಗಬೇಕಾಗಿತ್ತು ಕುವೆಂಪು. ಎಸ್, ಕುವೆಂಪು ತಮ್ಮ ವಿದ್ಯಾರ್ಥಿ ಕಾಲದಿಂದಲೇ ಸಾಹಿತ್ಯದ ಒಡನಾಟ ಇದ್ದಿದ್ದರಿಂದ ಸ್ವಲ್ಪ ಲೌಕಿಕ ಜೀವನದಲ್ಲಿ ಒಂಥರ ವಿರಕ್ತಿಯನ್ನು ಹೊಂದಿದ್ರು. ಸಂಸಾರದ ಕಡೆಗೆ ವಿಮುಖರಾಗಿದ್ರು. ಅವರ ದೃಷ್ಟಿ ವಿರಕ್ತಿಯ ಕಡೆಗೆ ಇನ್ನಷ್ಟು ಎಳಿತಾ ಇತ್ತು. ಎಷ್ಟರ ಮಟ್ಟಿಗೆ ಅಂದರೆ ಮೈಸೂರು ಯೂನಿವರ್ಸಿಟಿಯಲ್ಲಿ ಅಧ್ಯಾಪಕರ ಹುದ್ದೆ ಖಾಲಿ ಇದ್ದರು, ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ರಾಮಕೃಷ್ಣ ಆಶ್ರಮದ ಸ್ವಾಮಿ ಸಿದ್ದೇಶ್ವರಾನಂದ ಅವರೇ ಅರ್ಜಿ ತರಿಸಿ ಫಿಲ್ ಮಾಡಿಸಿ ರಿಜಿಸ್ಟರ್ ಅವರಿಗೆ ಕಳಿಸ್ಕೊಟ್ಟಿದ್ರು. ಈ ರೀತಿ ಅವರು ತಮ್ಮ ಕೆಲಸವನ್ನು ಶುರು ಮಾಡಿದ್ರು. ಕುವೆಂಪು ಅವರು ಕ್ಲಾಸಿಗೆ ಹೋಗ್ತಾ ಇದ್ರೆ ತರಗತಿಗಳು ಕಿಕ್ಕಿರಿ ತುಂಬ್ತಾ ಇದ್ವು. ಅವರ ಪದ ಬಳಕೆ, ಅವರು ಪಾಠ ಹೇಳ್ಕೊಡ್ತಾ ಇದ್ದ ರೀತಿ ಎಲ್ಲವೂ ಕೂಡ ವಿದ್ಯಾರ್ಥಿಗಳು ಬಹಳ ಇಷ್ಟ ಆಗ್ತಾ ಇತ್ತು. ಈ ನಡುವೆ ಕುವೆಂಪು ಸಾಂಸಾರಿಕ ಜೀವನವನ್ನು ಕೂಡ ಆರಂಭ ಮಾಡಿದ್ರು. ಹೇಮಾವತಿ ಅವರನ್ನ ಮದುವೆಯಾದರು. ಕುವೆಂಪು ದಂಪತಿಗೆ 4 ಮಕ್ಕಳು ಹುಟ್ಟಿದ್ರು. ಮೊದಲನೆಯ ಮಗು ಮತ್ತೊಬ್ಬ ವಿಶ್ವಮಾನವ KP ಪೂರ್ಣಚಂದ್ರ ತೇಜಸ್ವಿ, ಎರಡನೆಯವರು ಕೋಕಿಲೋದಯ ಚೈತ್ರ, ಆಮೇಲೆ ಇಂದುಕಲಾ, ಕೊನೆಯದಾಗಿ ತಾರಿಣಿ. ಇದರಲ್ಲಿ ತೇಜಸ್ವಿ ಅವರ ಬಗ್ಗೆ ಪ್ರತ್ಯೇಕವಾಗಿ ಇನ್ನೊಂದು ಪುಸ್ತಕವನ್ನೇ ಬರೆಯುವುದು, ಮೂವಿಗಳನ್ನು ಮಾಡ್ಬೋದು, ಏನು ಬೇಕಾದ್ರೆ ವೆಬ್ ಸೀರೀಸ್ ಬೇಕಾದ್ರೆ ಮಾಡ್ಬೋದು, ನಮ್ಮ ಮಟ್ಟಿಗೆ ನಾವು ಇನ್ನೊಂದು ಎಪಿಸೋಡ್ ಕೂಡ ಮಾಡ್ಬೋದು. ಅವರು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಕನ್ನಡ ಸಾಹಿತ್ಯ ಲೋಕಕ್ಕೆ, ಕನ್ನಡದ ಸಮಾಜಕ್ಕೆ, ಕರ್ನಾಟಕದ ಈ ಸಮಾಜಕ್ಕೆ. ಇರಲಿ, ನಾವು ಕುವೆಂಪು ಬಗ್ಗೆ ಗಮನ ಕೊಡೋಣ. ಈಗ ಈ ರೀತಿಯಲ್ಲಿ ಸನ್ಯಾಸಿ ದಾರಿ ಹಿಡಿದಿದ್ದ ಕುವೆಂಪು ಆಮೇಲೆ ಸಂಸಾರಿ ಆದರು. ಈ ಥರ ಇದರ ಜೊತೆಗೆ ಸಾಹಿತ್ಯ ಕೃಷಿಯನ್ನು ಕೂಡ ಮುಂದುವರೆಸಿ ಸಾಮಾಜಿಕವಾಗಿ ದೊಡ್ಡ ಬದಲಾವಣೆಗಳಿಗೆ ಕರೆ ಕೊಟ್ಟರು. ಕುಪ್ಪಳ್ಳಿಯಲ್ಲಿರುವ ಕುವೆಂಪು ಹುಟ್ಟಿದ ಮನೆಯನ್ನು ವಸ್ತು ಸಂಗ್ರಹಾಲಯ ಮಾಡಲಾಗಿದೆ. ಅವರ ಸಮಾಧಿ ಸ್ಥಳವಾದ ಕವಿಶೈಲ ವಿಶಿಷ್ಟ ಸ್ಮಾರಕವಾಗಿ ಡೆವಲಪ್ ಆಗಿದೆ. ನೀವು ಆ ಕಡೆ ಹೋದರೆ, ಶಿವಮೊಗ್ಗ ಕಡೆ ಹೋದರೆ, ಶೃಂಗೇರಿ ಕಡೆ ಹೋದರೆ, ಕೊಪ್ಪ ಕಡೆ ಹೋದರೆ
ಅಥವಾ ನಿಯರ್ ಬೈಲಿಗಾದರೂ ಹೋದರೆ ಶಿವಮೊಗ್ಗ ಚಿಕ್ಕಮಗಳೂರು ಹತ್ರ ಕುಪ್ಪಳ್ಳಿಯನ್ನು ವಿಸಿಟ್ ಮಾಡೋದನ್ನು ಮರಿಬೇಡಿ. ಮೆಮೊರೇಬಲ್ ಆಗಿರುತ್ತೆ, ಒಂದ್ಸರಿ ಹೋಗಿ ನೋಡಿ. ಶಿವಮೊಗ್ಗ ಯೂನಿವರ್ಸಿಟಿಗೆ, ಶಿವಮೊಗ್ಗದಲ್ಲಿ ಈ ಶಂಕರಘಟ್ಟ ಹತ್ತಿರ ಇರುವಂಥ ಯೂನಿವರ್ಸಿಟಿಗೆ ಕುವೆಂಪು ಯೂನಿವರ್ಸಿಟಿ ಅಂತ ಹೆಸರಿಡಲಾಗಿದೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿರೋ ಕನ್ನಡ ಅಧ್ಯಯನ ಸಂಸ್ಥೆಗೆ ಕುವೆಂಪು ಅವರ ಹೆಸರಿಡಲಾಗಿದೆ. ರಾಜ್ಯಾದ್ಯಂತ ಕುವೆಂಪು ಅವರ ಹೆಸರಲ್ಲಿ ಸಂಘಟನೆಗಳಿವೆ. ಅವರು ಕಾಲವಾಗಿ ದಶಕಗಳೇ ಉರುಳಿದ್ರೂ ಅವರ ಅಭಿಮಾನಿಗಳು ಅಥವಾ ಅವರ ಅನುಯಾಯಿಗಳು ಹೆಚ್ಚಾಗ್ತಾನೆ ಹೋಗ್ತಾ ಇದ್ದಾರೆ. ಕುವೆಂಪು ಅವರ ಚಿಂತನೆಗಳು ಇನ್ನಷ್ಟು ಪ್ರಖರವಾಗಲಿ, ಕುವೆಂಪು ಅವರ ವಿಚಾರಗಳು ಇನ್ನಷ್ಟು ಬೆಳಗಲಿ, ಹಿಂಸೆ ತುಂಬಿರೋ ಜಗತ್ತಿಗೆ ಕುವೆಂಪು ಅವರ ವಿಶ್ವ ಮಾನವ ಸಂದೇಶ ಇನ್ನಷ್ಟು ಅರ್ಥ ಆಗಲಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.